ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಶಾಲೆಯಿಂದ ಆಯೋಜಿಸಲಾಗಿದ್ದ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಯೋರ್ವ ಬಾವಿಗೆ ಬಿದ್ದು ಮೃತಪಟ್ಟ ದಾರುಣ ಘಟನೆ ಬುಧವಾರ ಸಂಜೆ 7:30 ಸುಮಾರಿಗೆ ಭಟ್ಕಳದಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ನಿರುಪಾದಿ ದುರ್ಗಪ್ಪ ಹರಿಜನ್ ಮೃತ ದುರ್ದೈವಿ. ಭಟ್ಕಳ ತಾಲೂಕು ಪಂಚಾಯತ್ ಎದುರಿನ ಖಾಲಿ ಜಾಗದಲ್ಲಿ ಮೂತ್ರ ವಿಸರ್ಜನೆಗೆಂದು ಹೋದಾಗ ತೆರೆದ ಬಾವಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ. ಗಾಣದಾಳ್ ಶಾಲೆಯ 100 ವಿದ್ಯಾರ್ಥಿಗಳು ಜೋಗ್ಫಾಲ್ಸ್, ಕೊಲ್ಲೂರು ಮತ್ತಿತರ ಕಡೆ ಪ್ರವಾಸಕ್ಕೆಂದು 2 ಬಸ್ಸುಗಳಲ್ಲಿ ಬಂದಿದ್ದರು. ಇವರೊಂದಿಗೆ 13 ಜನ ಶಿಕ್ಷಕರಿದ್ದರು. ನಿನ್ನೆ ರಾತ್ರಿ ಗಾಣದಾಳದಿಂದ ಹೊರಟಿದ್ದ ವಿದ್ಯಾರ್ಥಿಗಳು ಇಂದು ಬೆಳಿಗ್ಗೆ ಜೋಗ ಜಲಪಾತ ವೀಕ್ಷಿಸಿದ್ದರು. ಅಲ್ಲಿಂದ ಕೊಲ್ಲೂರಿಗೆ ತೆರಳಲು ಅರಬೈಲ್ಘಟ್ಟದ ಮೂಲಕ ಹೊನ್ನಾವರ ಮಾರ್ಗವಾಗಿ ತೆರಳುತ್ತಿದ್ದರು. ಮಾರ್ಗ ಮಧ್ಯ ಭಟ್ಕಳದಲ್ಲಿ ಗುಳಿಗೆ ಖರೀದಿಗಾಗಿ ನಿಲ್ಲಿಸಲಾಗಿತ್ತು. ತಾಲೂಕು ಪಂಚಾಯತ್ ಕಚೇರಿ ಎದುರಿನ ಔಷಧಿ ಅಂಗಡಿಯಲ್ಲಿ ಗುಳಿಗೆ ಖರೀದಿಸಲು ವಾಹನ ನಿಲ್ಲಿಸಲಾಗಿತ್ತು. ಈ ಸಂದರ್ಭ ಕೆಲವು ಬಾಲಕರು ಮೂತ್ರ ವಿಸರ್ಜನೆಗೆಂದು ಔಷಧಿ ಅಂಗಡಿಯ ಹಿಂದಿರುವ ಖುಲ್ಲಾ ಜಾಗಕ್ಕೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಕತ್ತಲಾಗಿದ್ದರಿಂದ ತಡೆಗೋಡೆ ಇಲ್ಲದ ತೆರೆದ ಬಾವಿಗೆ ಬಾಲಕ ಬಿದ್ದಿದ್ದಾನೆ. ತಕ್ಷಣ ಜೊತೆಗಿದ್ದ ಬಾಲಕರು ಕೂಗಿದ್ದರಿಂದ ಸ್ಥಳೀಯರು ದೌಡಾಯಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬಾಲಕನನ್ನು ಬಾವಿಯಿಂದ ಮೇಲಕ್ಕೆತ್ತಿದ್ದಾರೆ. ಅಸ್ವಸ್ಥಗೊಂಡ ಬಾಲಕನನ್ನು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ತುರ್ತು ಚಿಕಿತ್ಸೆ ನೀಡಲು ಪ್ರಯತ್ನಿಸಿದರೂ ಸ್ಪಂದಿಸದೆ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಸ್ಥಳಕ್ಕೆ ಸಹಾಯಕ ಉಪವಿಭಾಗಾಧಿಕಾರಿ ಡಾಕ್ಟರ್ ನಯನ, ತಹಶೀಲ್ದಾರರಾದ ನಾಗೇಂದ್ರ ಶೆಟ್ಟಿ, ಡಿವೈಎಸ್ಪಿ ಮಹೇಶ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಪ್ರವಾಸಿ ಮಕ್ಕಳಿಗೆ ಉಳಿಯುವ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅಭಿನೇತ್ರಿ ಆರ್ಟ್ ಟ್ರಸ್ಟ್ ನೀಲ್ಕೋಡ್ ಹೊನ್ನಾವರ್ ಇವರ ಅಭಿನೇತ್ರಿ ಯಕ್ಷೋತ್ಸವ ಡಿಸೆಂಬರ್ 21 ಮತ್ತು 22ರಂದು ಕವಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಲಿದೆ ಎಂದು ಕಾರ್ಯಕ್ರಮದ ಸಂಘಟಕರಾದ ಶಂಕರ್ ಹೆಗಡೆ ನೀಲ್ಕೋಡ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು 2 ದಿನಗಳ ಕಾಲ ಯಕ್ಷಗಾನ ತಾಳಮದ್ದಳೆ ಪ್ರಶಸ್ತಿ ಪ್ರದಾನ ಜರುಗಲಿದೆ. 7 ವರ್ಷದಲ್ಲಿ 20 ಲಕ್ಷ ಮೊತ್ತವನ್ನು ಆಸಕ್ತ ಅರ್ಹ ಕಲಾವಿದರಿಗೆ ಕಲಾಭಿಮಾನಿಗಳ ಸಹಕಾರದ ಮೇರೆಗೆ ಅಭಿನೇತ್ರಿ ಸಹಾಯಧನ ನೀಡಿದೆ. ಈ ಬಾರಿಯೂ ಈವರೆಗೂ ನೀಡಲಾಗುವುದು ಎಂದರು. 2018ರಲ್ಲಿ ಪ್ರಾರಂಭಗೊಂಡು ಈಗ 7ನೇ ವರ್ಷದ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದೆ. ಬಹುಶಃ ಇಲ್ಲಿವರೆಗೆ ಸರಿಸುಮಾರು 20 ಲಕ್ಷ ರೂಪಾಯಿಗಳನ್ನು ಕಲಾಭಿಮಾನಿಗಳ ಸಹಕಾರದಿಂದಾಗಿ ಅಭಿನೇತ್ರಿ ಅಶಕ್ತ ಅರ್ಹ ಕಲಾವಿದರಿಗೆ ಸಹಾಯಧನವಾಗಿ ಕೊಟ್ಟಿದೆ. ಅದೇ ರೀತಿಯಾಗಿ ಈ ವರ್ಷ ಡಿಸೆಂಬರ್ 21 ಮತ್ತು 22ರಂದು ಅಭಿನೇತ್ರಿ ಯಕ್ಷೋತ್ಸವ ಕವಲಕ್ಕಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ನಮ್ಮ ಆತ್ಮೀಯರಾದಂಥ ನಾಗರಾಜ್ ಹೆಗಡೆ ಕಾಸ್ಕಂಡೆಯವರು ವಿವರಿಸುತ್ತಾರೆ. ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ನಾಗರಾಜ್ ಹೆಗಡೆ ಕಾಸ್ಕಂಡ ಮಾತನಾಡಿ, ಡಿಸೆಂಬರ್ 21ರಂದು ಸಂಜೆ 6 ಗಂಟೆಗೆ ಅಭಿನೇತ್ರಿ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಮುಗ್ವಾ ಸುಬ್ರಹ್ಮಣ್ಯದ ಶ್ರೀ ರಾಘವೇಂದ್ರ ಭಾರತಿ ಸವೇದ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ನಾಗಪತಿ ಭಟ್ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಭಾಗವತರಾದ ಕೇಶವ್ ಹೆಗಡೆ ಕೊಳಗಿ, ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ಭಟ್, ಯಕ್ಷಗಾನ ಪ್ರೇಮಿಗಳಾದ ಎನ್ಎಸ್ ಭಂಡಾರಿ ಪಾಲ್ಗೊಳ್ಳುವರು. ಸಭಾ ಕಾರ್ಯಕ್ರಮದ ನಂತರ ನಳ ದಮಯಂತಿ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ಡಿಸೆಂಬರ್ 22ರಂದು ಮಧ್ಯಾಹ್ನ 3 ಗಂಟೆಗೆ ಕರ್ಣಭೇದನ ತಾಳಮದ್ದಳೆ ಪ್ರದರ್ಶನಗೊಳ್ಳಲಿದೆ. ಸಂಜೆ 6 ಗಂಟೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಅಧ್ಯಕ್ಷತೆಯಲ್ಲಿ ಜರುಗಲಿದೆ. ಅಭ್ಯಾಗತರಾಗಿ ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಆರ್ಜಿ ಭಾಗವತ್, ಎಸ್ಆರ್ಎಲ್ ಗ್ರೂಪ್ ಮಾಲಕರಾದ ವೆಂಕಟರಮಣ ಹೆಗಡೆ, ಪರ್ಕಳದ ದುರ್ಗಾಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿತ್ಯಾನಂದ್ ನಾಯಕ್, ಕವಲಕ್ಕಿಯ ಶ್ರೀ ಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಉಮೇಶ್ ಹೆಗಡೆ ಅಬ್ಳಿ, ಮೆಕ್ಕೆಕಟ್ಟು ಮೇಳದ ಯಜಮಾನರಾದ ರಂಜಿತ್ ಕುಮಾರ್ ಶೆಟ್ಟಿ, ಯಕ್ಷಗಾನ ಅಕಾಡೆಮಿ ಸದಸ್ಯರು, ಕಲಾವಿದರಾದ ವಿದ್ಯಾಧರ್ ರಾವ್ ಜಲವಳ್ಳಿ, ಕಲಾ ಪ್ರೇಮಿಗಳಾದ ರಾಜೇಶ್ ಭಂಡಾರಿ ಉಪಸ್ಥಿತರಿರುವರು. ಪ್ರಸಕ್ತ ಸಾಲಿನ ಅಭಿನೇತ್ರಿ ಪ್ರಶಸ್ತಿಯನ್ನು ಹಿರಿಯ ಸ್ತ್ರೀವೇಷಧಾರಿಯಾದ ಶ್ರೀಧರ ಷಡಕ್ಷರಿ ಅವರಿಗೆ, ಬೆಳೆಯೂರು ಕೃಷ್ಣಮೂರ್ತಿ ಪ್ರಶಸ್ತಿ ಯಕ್ಷಗಾನದ ಹಿರಿಯ ಹಾಸ್ಯಗಾರರಾದ ಹಳ್ಳಾಡಿ ಜಯರಾಮ್ ಶೆಟ್ಟಿಯವರಿಗೆ,
ಕಣ್ಣಿ ಪ್ರಶಸ್ತಿ ಶ್ರೀ ಅಮೃತೇಶ್ವರಿ ಮೇಳದ ಭಾಗವತರಾದ ರಾಘವೇಂದ್ರ ಮಯ್ಯ ಇವರಿಗೆ ಪ್ರದಾನ ಮಾಡಲಾಗುವುದು. 3 ಸಾಧಕರಿಗೂ ಪ್ರಶಸ್ತಿ ಪತ್ರ 10,000 ನಗದು ಒಳಗೊಂಡಿದೆ. ಇದೇ ವೇಳೆ ಈರ್ವರು ಅಶಕ್ತ ಕಲಾವಿದರಿಗೆ ಆರ್ಥಿಕ ಸಹಕಾರ ನೀಡಲಾಗುವುದು. ಸಭಾ ಕಾರ್ಯಕ್ರಮದ ನಂತರ ಶಿರಿಯಾರ ಶ್ರೀ ಕ್ಷೇತ್ರ ಮೆಕ್ಕೆಕಟ್ಟು ಮೇಳದ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಮಹಾಕಲಿ ಮಗಧೇಂದ್ರ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಅಪರೂಪದ ಆಖ್ಯಾನ ಅತ್ಯಂತ ಪ್ರಖ್ಯಾತ ಕಲಾವಿದರ ಕೂಡುವಿಕೆಯಲ್ಲಿ ನಡೆಯಲಿಕ್ಕಿದೆ. ಹಿಮ್ಮೇಳದಲ್ಲಿ ಶ್ರೀ ಕೇಶವ ಹೆಗಡೆ ಕೊಳಗಿ, ಶ್ರೀ ಸರ್ವೇಶ್ವರ್ ಮೂರೂರು, ಶ್ರೀ ಶಂಕರ್ ಭಾಗವತ್ ಯಲ್ಲಾಪುರ, ಶ್ರೀ ಗಣೇಶ್ ಗಾಂವ್ಕರ್ ಕನಕನಹಳ್ಳಿ ಇವರು ಹಿಮ್ಮೇಳದಲ್ಲಿ ಆ ದಿವಸ ನಮ್ಮನ್ನು ರಂಜಿಸುತ್ತಾರೆ. ಮುಮ್ಮೇಳದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೃಷ್ಣಯಾಜಿ ಬಳ್ಕೂರ್ ಅವರು, ಶ್ರೀ ರಾಮಚಂದ್ರ ಹೆಗಡೆ ಕೊಂಡದಗುಡಿ, ಶ್ರೀ ಅಶೋಕ್ ಭಟ್ ಸಿದ್ದಾಪುರ, ಶ್ರೀ ಚಪ್ರಮನೆ ಶ್ರೀಧರ್ ಹೆಗಡೆ ಹಾಗೂ ಮೂರೂರು ಸುಬ್ರಹ್ಮಣ್ಯ ಹೆಗಡೆ ಮತ್ತು ಮುಗ್ವಾ ಗಣೇಶ್ ನಾಯಕರ್ ಅವರು ಈ ಪ್ರಸಂಗದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾರೆ. ನಂತರ ಡಿಸೆಂಬರ್ 22 ಆ ದಿವಸ ಮಧ್ಯಾಹ್ನ 3 ಗಂಟೆಯಿಂದಲೇ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ತಾಳಮದ್ದಲೆ ಅಪರೂಪದ ಪ್ರಸಂಗ, ಅದು ಕೂಡ ಕರ್ಣಭೇದನ ಎನ್ನುವಂಥ ಪ್ರಸಂಗ. ಹಿಮ್ಮೇಳದಲ್ಲಿ ಪ್ರಖ್ಯಾತ ಭಾಗವತರಾದಂಥ ಶ್ರೀಯುತ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ಸುಬ್ರಹ್ಮಣ್ಯ ಹೆಗಡೆ ಮೂರೂರು ಇವರ ಮೃದಂಗ ಅರ್ಥಗಾರಿಕೆಯಲ್ಲಿ ವಿದ್ಯಾವಾಚಸ್ಪತಿ ಶ್ರೀ ವಿದ್ವಾನ್ ಉಮಾಕಾಂತ್ ಭಟ್ರು ಆ ದಿವಸ ತಾಳಮದ್ದಳೆಯಲ್ಲಿ ಭಾಗವಹಿಸುತ್ತಾರೆ. ಪ್ರಖ್ಯಾತ ಅರ್ಥಧಾರಿಗಳಾದಂಥ ಶ್ರೀ ವಾಸುದೇವ ರಂಗ ಭಟ್ ಹಾಗೂ ಶ್ರೀ ಡಿ.ಜೆ. ಹೆಗಡೆ ಕೆರವಂಡ ಇವರು ಆ ದಿವಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ನಂತರ ಸಂಜೆ 6 ಗಂಟೆಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಪ್ರಶಸ್ತಿ ಪ್ರದಾನ ಸಮಾರಂಭವಾದ ಅಧ್ಯಕ್ಷತೆಯನ್ನು ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಮೇಲಿನ ನಡೆದಿದೆ. ವಿಶೇಷ ಅಂದರೆ ಅಭಿನೇತ್ರಿ ಯಕ್ಷೋತ್ಸವ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಸಭಾ ಕಾರ್ಯಕ್ರಮಕ್ಕೆ ನಾವು ಶ್ರೀಯುತ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರ ಒಂದು ಆಶೀರ್ವಾದದಿಂದಲೇ ಮುಂದುವರಿತಾ ಇದ್ದೇವೆ. ಅವರನ್ನ ಒಳಗೊಂಡು ಈ ಕಾರ್ಯಕ್ರಮ ಎಂದರೆ ತಪ್ಪಾಗಲಿಕ್ಕಿಲ್ಲ. ಮುಖ್ಯ ಅಭ್ಯಾಗತರಾಗಿ ಶ್ರೀಯುತ ಆರ್.ಜಿ. ಬಾಬು. ಪತ್ರಿಕಾಗೋಷ್ಠಿಯಲ್ಲಿ ಉಪನ್ಯಾಸಕರಾದ ಪ್ರಶಾಂತ್ ಹೆಗಡೆ ಮೂಡಲಮನೆ ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ವಾಹನ ಪರವಾನಿಗೆ ದಾಖಲೆ ರಹಿತ ಹಾಗೂ ಮದ್ಯ ಸೇವಿಸಿ ಬೈಕ್ ಚಲಾಯಿಸಿದ ದ್ವಿಚಕ್ರ ವಾಹನ ಚಾಲಕನಿಗೆ ಭಟ್ಕಳ ಜೆಎಂಎಫ್ಸಿ ನ್ಯಾಯಾಲಯವು ಬುಧವಾರದಂದು 28,000 ದಂಡ ವಿಧಿಸುವ ಮೂಲಕ ಪ್ರಕರಣವನ್ನು ಮುಕ್ತಾಯಗೊಳಿಸಿದೆ. ನವೆಂಬರ್ 30ರಂದು ತಾಲೂಕಿನ ನ್ಯೂ ಇಂಗ್ಲಿಷ್ ಶಾಲೆಯ ಸಮೀಪ ಭಟ್ಕಳ ನಗರ ಠಾಣೆಯ ಪಿಎಸ್ಐ ನವೀನ್ ನಾಯ್ಕ್ ವಾಹನ ತಪಾಸಣೆ ಮಾಡುತ್ತಿರುವ ವೇಳೆ ಬಂದರ್ ಕಡೆಗೆ ಆರೋಪಿ ತನ್ನ ಸ್ಕೂಟರ್ ಅನ್ನು ಚಲಾಯಿಸಿಕೊಂಡು ಬರುವ ವೇಳೆ ಪರಿಶೀಲಿಸಿ ನೋಡಿದಾಗ ಚಾಲಕನು ಮದ್ಯ ಸೇವನೆ ಮಾಡಿದ ಬಗ್ಗೆ ದೃಢಪಟ್ಟಂತೆ ಈತನ ಮೇಲೆ ಮದ್ಯ ಸೇವನೆ ಮಾಡಿ ವಾಹನ ಚಾಲನಾ ಪ್ರಮಾಣ ಪತ್ರ ಹೊಂದದೇ ಇದ್ದದ್ದು, ಅಪಾಯಕಾರಿ ಚಾಲನೆ, ಹೆಲ್ಮೆಟ್ ಧರಿಸದೇ ಇರುವುದು, ಹೊಗೆ ಪ್ರಮಾಣ ಪತ್ರ ಇಲ್ಲ, ವಾಹನದ ಇನ್ಶೂರೆನ್ಸ್ ಮಾಡಿಸದೆ ಮತ್ತು ವಾಹನ ನೋಂದಣಿ ಮಾಡಿಸದ ಬಗ್ಗೆ ಕಂಡುಬಂದ ಕಾರಣ ಸದರಿ ವಾಹನ ಚಾಲಕನ ವಿರುದ್ಧ ಪ್ರಧಾನ ಮತ್ತು ಹೆಚ್ಚುವರಿ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಭಟ್ಕಳ ನ್ಯಾಯಾಲಯದಲ್ಲಿ ಚಾಲಕನ ವಿರುದ್ಧ ಅಂತಿಮ ವರದಿ ಸಲ್ಲಿಸಿದ ಮೇರೆಗೆ ಪ್ರಕರಣದ ವಿಚಾರಣೆ ಕೈಗೊಂಡು ತಪ್ಪಿತಸ್ಥ ಚಾಲಕನಿಗೆ ಬುಧವಾರ 28,000 ದಂಡ ವಿಧಿಸಿ ಪ್ರಕರಣ ಮುಕ್ತಾಯಗೊಳಿಸಿದೆ. ಹೊನ್ನಾವರ ತಾಲೂಕಿನ ಮಂಕಿಯ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಜುಕೇಷನ್ ಟುಡೇ ನಡೆಸಿದ ಇತ್ತೀಚಿನ ಸಮೀಕ್ಷೆಯಲ್ಲಿ ಐಸಿಎಸ್ಸಿ ಸಿಟಿ ವೈಸ್ ವಿಭಾಗದ ಅಡಿಯಲ್ಲಿ ಹೊನ್ನಾವರದಲ್ಲಿ ನಂಬರ್ 1 ಸ್ಥಾನದ ಪ್ರತಿಷ್ಠಿತ ಮನ್ನಣೆಯನ್ನು ಹೆಮ್ಮೆಯಿಂದ ಸಾಧಿಸಿದೆ. ಈ ಗಮನಾರ್ಹ ಸಾಧನೆಯು ಶಿಕ್ಷಣದಲ್ಲಿ ಉತ್ಕೃಷ್ಟತೆಗೆ, ಶಾಲೆಯ ಅಚಲವಾದ ಬದ್ಧತೆಗೆ ಸಾಕ್ಷಿಯಾಗಿದೆ. ಶಾಲೆಯ ಶೈಕ್ಷಣಿಕ ಮತ್ತು ಸಹಪಠ್ಯ ಶ್ರೇಷ್ಠತೆಯ ನಿರಂತರ ಅನ್ವೇಷಣೆಯು ಸಾಮೂಹಿಕ ಪ್ರಯತ್ನವಾಗಿದೆ. ಅಧ್ಯಕ್ಷರಾದ ಎಆರ್ ನಾಯಕ್ ಅವರ ದೂರದೃಷ್ಟಿಯ ನಾಯಕತ್ವ ಮತ್ತು ಪ್ರಾಂಶುಪಾಲರಾದ ಸವಿತಾ ಪವಾರ್ ಅವರ ಸಮರ್ಪಿತ ಮಾರ್ಗದರ್ಶನವು ಶಾಲೆಯನ್ನು ಈ ಮೈಲಿಗಲ್ಲಿನತ್ತ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಸಾಧನೆಗೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದ ಪ್ರತಿಬಿಂಬವಾಗಿದ್ದು, ಶಾಲಾ ವಿದ್ಯಾರ್ಥಿಗಳ ಉತ್ಸಾಹದ ಭಾಗವಹಿಸುವಿಕೆ ಮತ್ತು ಪೋಷಕರ ಅಚಲ ಬೆಂಬಲ ಒಟ್ಟಾಗಿ ಅವರು ಶೈಕ್ಷಣಿಕ ತೇಜಸ್ಸು ಮತ್ತು ಸಮಗ್ರ ಅಭಿವೃದ್ಧಿ ಎರಡನ್ನೂ ಪೋಷಿಸುವ ಅಭಿವೃದ್ಧಿ ಹೊಂದುತ್ತಿರುವ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿದ್ದಾರೆ.
ಹೀಗೆ ಎಜುಕೇಷನ್ ಟುಡೇ ನಡೆಸಿದ ಸಮೀಕ್ಷೆಯು ಶೈಕ್ಷಣಿಕ ಕಾರ್ಯಕ್ಷಮತೆ, ಮೂಲ ಸೌಕರ್ಯ, ಪಠ್ಯೇತರ ಚಟುವಟಿಕೆಗಳು ಮತ್ತು ವಿದ್ಯಾರ್ಥಿ ತೃಪ್ತಿಯಂತಹ ನಿಯತಾಂಕಗಳನ್ನು ಆಧರಿಸಿ ಶಾಲೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಹೊನ್ನಾವರದಲ್ಲಿ ಉನ್ನತ ಸ್ಥಾನವನ್ನು ಗಳಿಸುವುದು ತಮ್ಮ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಶಿಕ್ಷಣವನ್ನು ತಲುಪಿಸುವಲ್ಲಿ ಶಾಲೆಯ ನಿರಂತರ ಪ್ರಯತ್ನಗಳನ್ನು ಒತ್ತಿ ಹೇಳಿದಂತಾಗಿದೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕು ಮೀನುಗಾರಿಕೆ ಅವ್ಯಾಹತವಾಗಿ ನಡೆಯುತ್ತಿದ್ದು, ಕರ್ನಾಟಕದಲ್ಲಿ ಮಾತ್ರ ಇದಕ್ಕೆ ಅಡ್ಡಿಪಡಿಸಲಾಗುತ್ತದೆ. ಇದರಿಂದ ಸಾಲ ಮಾಡಿ ಮೀನುಗಾರಿಕೆ ನಡೆಸುತ್ತಿರುವ ಯಾಂತ್ರೀಕೃತ ಮೀನುಗಾರರ ಜೀವನ ದುಸ್ತರವಾಗಿದ್ದು, ನಮಗೂ ಬೆಳಕು ಮೀನುಗಾರಿಕೆ ನಡೆಸಲು ಅವಕಾಶ ನೀಡಬೇಕು ಎಂದು ಅಖಿಲ ಕರ್ನಾಟಕ ಪರ್ಷಿಯನ್ ಮೀನುಗಾರರ ಸಂಘದ ಉಪಾಧ್ಯಕ್ಷ ಮಂಗಳೂರಿನ ನವೀನ್ ಬಂಗೇರ ಸರ್ಕಾರವನ್ನು ಆಗ್ರಹಿಸಿದರು. ಅವರು ಭಟ್ಕಳದಲ್ಲಿ ಅಖಿಲ ಕರ್ನಾಟಕ ಪರ್ಷಿಯನ್ ಮೀನುಗಾರರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಲೈಟ್ ಫಿಶಿಂಗ್ ನಿಷೇಧ ಕರ್ನಾಟಕದ ಮೀನುಗಾರರಿಗೆ ಮಾತ್ರ ಸೀಮಿತವಾಗಿದೆ. ಹೊರ ರಾಜ್ಯದ ಮೀನುಗಾರರು 12 ನಾಟಿಕಲ್ ಮೈಲು ದೂರದಲ್ಲಿ ನಿಂತು ಬೆಳಕು ಮೀನುಗಾರಿಕೆ ನಡೆಸುತ್ತಿದ್ದಾರೆ. ಅವರಿಗಿಲ್ಲದ ನಿಷೇಧ ನಮಗೆ ಮಾತ್ರ ವಿಧಿಸುತ್ತಿದ್ದಾರೆ. ನಾವು CMFRI ಸಂಸ್ಥೆ ನೀಡಿರುವ ಮಾರ್ಗಸೂಚಿಯಂತೆಯೇ ಮೀನುಗಾರಿಕೆಯನ್ನು ಮಾಡುತ್ತಿದ್ದೇವೆ. ನಾವು 45 mm ಗಾತ್ರದ ಬಲೆಯನ್ನು ಉಪಯೋಗಿಸಿದಾಗ ಚಿಕ್ಕ ಮೀನು ಬಲೆಗೆ ಬೀಳುವುದಿಲ್ಲ. ಬದಲಾಗಿ ದೊಡ್ಡ ಮೀನುಗಳನ್ನು ಮಾತ್ರ ಹಿಡಿಯುತ್ತೇವೆ. ನಮ್ಮ ಲೈಟ್ ಫಿಶಿಂಗ್ನಿಂದ ಮತ್ಸ್ಯ ಕ್ಷಾಮವಾಗಿದೆ ಎನ್ನುವುದು ಸಂಪೂರ್ಣ ಸುಳ್ಳು ಹಾಗೂ ಆಧಾರರಹಿತವಾಗಿರುವ ಆರೋಪ. ರಾಜ್ಯದಲ್ಲಿ ಮೀನುಗಾರಿಕೆಯನ್ನು ಮಾಡುತ್ತಿರುವ ನಾಡದೋಣಿ, ಪರ್ಸಿಯನ್ ಬೋಟ್, ಟ್ರೋಲ್ ಬೋಟ್ ಎಲ್ಲಾ ವಿಭಾಗದಲ್ಲಿಯೂ ನಾವು ಅನ್ಯೋನ್ಯತೆಯಿಂದಲೇ ಇದ್ದೇವೆ. ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳು ಈ ಬಗ್ಗೆ ನಮ್ಮಲ್ಲಿ ಒಡಕು ಮೂಡಿಸಲು ಪ್ರಯತ್ನಿಸುತ್ತಿದ್ದು, ಜಿಲ್ಲಾಡಳಿತ ಹಾಗೂ ಸ್ಥಳೀಯಾಡಳಿತ ಇದಕ್ಕೆ ಅವಕಾಶ ಮಾಡಿಕೊಡಬಾರದು. ನಾವು ನಮ್ಮ ಮೀನುಗಾರಿಕೆಯನ್ನು 12 ನಾಟಿಕಲ್ ಮೈಲು ದೂರದಲ್ಲಿ ಮಾಡುತ್ತೇವೆ. ಇದರಿಂದ ಇದು ನಾಡದೋಣಿಯವರು ಮೀನುಗಾರಿಕೆಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಒಂದು ವೇಳೆ 12 ನಾಟಿಕಲ್ ಮೈಲು ದೂರಕ್ಕಿಂತ ಒಳಗೆ ಮೀನುಗಾರಿಕೆಯನ್ನು ಮಾಡಿದರೆ ಅದಕ್ಕೆ ನಮ್ಮದೇ ವಿರೋಧವಿದೆ. ಅಂತವರ ಮೇಲೆ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲಿ. ನಾವು ನಮ್ಮ ಸಂಸ್ಥೆಯನ್ನು ಮೀನುಗಾರರ ಹಿತರಕ್ಷಣೆಗಾಗಿಯೇ ಮಾಡಿದ್ದೇವೆ. ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಸಮುದ್ರದ ನೀರಿನಲ್ಲಿ ಕೂಡ ತಾಪಮಾನ ಜಾಸ್ತಿಯಾಗಿದ್ದು ಮೀನುಗಳು ಆಳ ಸಮುದ್ರಕ್ಕೆ ಹೋಗುತ್ತವೆ. ರಾತ್ರಿ ಸಮಯದಲ್ಲಿ ಬೆಳಕಿನ ಆಕರ್ಷಣೆಗೆ ಒಳಗಾಗಿ ಬಂದ ಮೀನುಗಳನ್ನು ಮಾತ್ರ ನಾವು ಹಿಡಿಯುತ್ತೇವೆ. ನಾಡದೋಣಿ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆಯಾದರೆ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ನಾವು ಮೀನುಗಾರರು ಬದ್ಧರಿದ್ದೇವೆ. ಸುಮಾರು 1,000 ಪರ್ಸಿಯನ್ ಬೋಟ್ಗಳಿದ್ದು 50,000 ಮೀನುಗಾರರಿಗೆ ಉದ್ಯೋಗ ಸೃಷ್ಟಿಸಿಕೊಟ್ಟಿದೆ ಎಂದು ಅವರು ಹೇಳಿದರು. ಶಿಸ್ತುಬದ್ಧ ಮೀನುಗಾರಿಕೆಯನ್ನು ಮಾಡುತ್ತಾ ಬಂದಿದ್ದೇವೆ. ಸಾಧಾರಣ ನಮ್ಮ ಕರಾವಳಿ ಕರ್ನಾಟಕದ ಉದ್ದಗಲ ಮಂಗಳೂರಿನಿಂದ ಕಾರವಾರವರೆಗೆ 9 ಬಂದರುಗಳಲ್ಲಿ ಹೆಚ್ಚು ಕಡಿಮೆ 1,000 ಪರ್ಸಿಯನ್ ಬೋಟ್ಗಳು ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದೆ. ಇದರಲ್ಲಿ ಒಂದು ಬೋಟ್ನಲ್ಲಿ 35ರಿಂದ 40 ಜನ ದುಡಿಯುವವರಿದ್ದಾರೆ. ಆದರೆ ಅದೇ ಥರ ಮೀನು ಖಾಲಿ ಮಾಡುವವರು ಮತ್ತು ಹೆಂಗಸರು ಎಲ್ಲರಿಗೂ ಸೇರಿ 50,000 ಕುಟುಂಬ ಈ ಮೀನುಗಾರಿಕೆಯಿಂದ ಜೀವನ ನಡೆಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕು ಮೀನುಗಾರಿಕೆಯನ್ನು ಪರಿಚಯವಿತ್ತು. ಅದನ್ನು ಪ್ರಾಯೋಗಿಕವಾಗಿ ಎನ್ಪೇಡ ಕಂಪನಿಯವರು ಮಂಗಳೂರಿನಲ್ಲಿ 2 ಬೋಟಲ್ಲಿ ಲೈಟ್ ಫಿಶಿಂಗ್ ಅನ್ನು ಮಾಡಿ ನಮಗೆ ಅದರ ಅನುಭವವನ್ನು ಕೊಟ್ಟು ಅದರ ನಂತರ ಆ ಮೀನುಗಾರಿಕೆ ನಿರಂತರವಾಗಿ ಸಾಧಾರಣ 2015 ಇಸವಿಯಿಂದ ಇಷ್ಟವರೆಗೆ ನಡ್ಕೊಂಡು ಬಂದಿದ್ದು. ಅದರ ನಡುವೆ ಏನಾಯ್ತಂದರೆ ಕೆಲವರು ಹೋಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ರಾಜ ಪ್ರಧಾನ ಮಂತ್ರಿ ಇರುವ ಮನವಿಯನ್ನು ನಿಷೇಧಿಸಬೇಕು ಕೇಂದ್ರ ಸರ್ಕಾರ. ಮತ್ತೆ ಏನಾಯ್ತಂದ್ರೆ ನಾವೆಲ್ಲ ಮನವಿ ಕೊಟ್ಟೆವು, ಹೈಕೋರ್ಟ್ ತನಕ ಅದಕ್ಕೆ ಹೋದೆವು. ಹೋಗಿ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಯ್ತಂದ್ರೆ ಅಂತಿಮವಾಗಿ ಮೀನುಗಾರರು ಮತ್ತು ಇಲಾಖೆ ಇದ್ದು ಇದನ್ನು ಪರಿಹರಿಸಿಕೊಳ್ಳಿ ಅನ್ನುವ ತೀರ್ಮಾನವನ್ನು. ಆ ನಂತರ ಬಂದ ಮಂತ್ರಿಯವರೆಲ್ಲರೂ ಮೀನುಗಾರರೊಂದಿಗೆ ಸೇರಿಸಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಮೀನುಗಾರಿಕೆ ನಮ್ಮ ದೇಶದ ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಕಡೆ ಲೈಟ್ ಮೀನುಗಾರಿಕೆ ನಡೆಯುತ್ತಾ ಉಂಟು. ಯಾವ ಥರ ನಡೀತಿದೆ ಅಂದರೆ CMFRI ನಮ್ಮ ಸಂಶೋಧನಾ ಸಂಸ್ಥೆ ಮೀನುಗಾರಿಕೆ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇವರು ಕೊಟ್ಟ ಶಿಫಾರಸ್ಸಿದೆ. ಈ ಲೈಟ್ ಮೀನುಗಾರಿಕೆಯನ್ನು 12 ನಾಟಿಕಲ್ನ ಮೈಲಿಯ ಆಚೆ ಹೆಚ್ಚು ಕಡಿಮೆ 23-24 ಕಿಲೋಮೀಟರ್ ದೂರದಲ್ಲಿ ಮಾಡಬೇಕು.
ಬೇರೆ ಪ್ರದೇಶದಲ್ಲಿ ಮಾಡಿದರೆ ಇನ್ನಿತರ ಅಲ್ಲಿರುವ ನಾಡದವರಿಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಮತ್ತು ಮರಿಮೀನನ್ನು ಹಿಡಿಯಬಾರದು ಅನ್ನೋ ದೃಷ್ಟಿಯಲ್ಲಿ ಇದಕ್ಕೆ ಉಪಯೋಗಿಸುವ ಬಲೆಯನ್ನು 45 mm ಇದ್ದು ಬಲೆ ಉಪಯೋಗಿಸಬೇಕು. ಯಾಕಂದರೆ ಸಣ್ಣ ಮೀನೆಲ್ಲ ಸೂರಿ ಹೊರಗಡೆ ಹೋಗ್ತದೆ, ಮರಿಮೀನು ರೈತ ಮೀನುಗಾರಿಕೆಯನ್ನು ಮಾಡಬಹುದು ಅಂತೇಳಿ ಅವರೇನು ಶಿಫಾರಸು ಮಾಡಿದ್ದಾರೆ ಆ ಪ್ರಕಾರ ಮೀನುಗಾರಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಕೆಲವು ಅವಸರಗಳು ಕೇಳ್ತಿದೆ ಇದರ ವಿರುದ್ಧ. ನಾವು ಹೇಳುವುದೇನೆಂದರೆ ನಮ್ಮ ರಾಷ್ಟ್ರದಲ್ಲಿ ಪೂರ್ತಿಯಾಗಿ ಮೀನುಗಾರಿಕೆ ನಡೀತಾ ಉಂಟು. ಕೇವಲ ಕರ್ನಾಟಕದಲ್ಲಿ ಇದನ್ನು ಬಂದ್ ಮಾಡಿದರೆ ಕರ್ನಾಟಕದ ಎಷ್ಟು 50,000 ಫ್ಯಾಮಿಲಿಗಳಿಗೆ ಒಂದು ಉದ್ಯೋಗ ಇಲ್ಲದೆ ತುಂಬ ಕಷ್ಟ ಆಗ್ತದೆ. ಮತ್ತು ಬೋಟ್ ಮಾಡಿದವರು ಅಷ್ಟೇ ಈ ಥರ ಬೆಲೆ ಇರುವಾಗ ಅದಕ್ಕೆ ಹೊಂದಾಣಿಕೆಯಾಗಿ ಬೋಟನ್ನು ಮಾಡಿಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ನವರು ಸಾಲ ತಗೊಂಡಿದ್ದಾರೆ. ಬ್ಯಾಂಕಿನವರು ಸಾಲ ಕೊಡುವಾಗ ಸರ್ ಒಂದು ಬೋಟಿಗೆ ಮನೆ ಇಲ್ಲಾಂದ್ರೆ ನಮ್ದು ಏನೋ ಸ್ಥಿರಾಸ್ತಿಯನ್ನು ಇಟ್ಟೇ ತಗೊಳ್ತಾರೆ. ಇದರಲ್ಲಿ ಮೀನುಗಾರಿಕೆ ನಿಂತು ಬೇರೆ ವಿಧಿ ಇಲ್ಲ. ಯಾಕೆಂದರೆ ಹೀಗಾಗಿ ಗ್ಲೋಬಲ್ ವಾರ್ಮಿಂಗ್ ಅಂದರೆ ನಮ್ಮ ಉಷ್ಣತೆ ಹೆಚ್ಚಾಗ್ತಾ ಇದೆ. ಈ ಉಷ್ಣತೆ ಹೆಚ್ಚಾದಾಗ ಏನಾಗ್ತದೆ ಅಂದರೆ ಈ ಬರ್ಫಿನವರು ಹಿಡಿಯುವಂಥ ಮೀನು ಪೆಲೆಜಿಕ್ ಫಿಶ್ ಅಂದರೆ ಸರ್ಫೇಸಲ್ಲಿ ಬರುವಂಥ ಮೀನು ಹಿಡಿಯುತ್ತೆ. ಅಲ್ಲಿ ಬಿಸಿ ನೀರಾದಾಗ ಮೀನು ಡೈವರ್ಟ್ ಆಗಿ ಕೆಳಗೆ ಹೋಗ್ತದೆ. ಕೆಳಗೆ ಹೋದ್ರೆ ಆ ಮೀನನ್ನು ಹಿಡಿಯುವಂಥ ವ್ಯವಸ್ಥೆ ಇಲ್ಲ. ಆದ ಕಾರಣ ಮೀನುಗಾರಿಕೆ ನಿಂತು ಹೋಗುವ ಒಂದು ಅನಿವಾರ್ಯತೆ ಇದ್ದ ಕಾರಣ ರಾತ್ರಿ ಹೊತ್ತಲ್ಲಿ ಲೈಟ್ ಹಾಕಿರ್ತಾರ, ಲೈಟಿಗೆ ಅಟ್ರಾಕ್ಷನ್ ಆಗಿ ಮೀನು ಬರ್ತದೆ. ಜಾಸ್ತಿ ಏನು ಬರೋದು 1-2 ವ್ಯಾಪ್ತಿಯಲ್ಲಿ ಮೀನಿದೆ, ಅಷ್ಟು ಮೀನು ಮಾತ್ರ. ಮರಿ ಮೀನುಗಳನ್ನು ಹಿಡಿಯುವುದನ್ನು ನಿಷೇಧಿಸಿ ಮೀನು ಮರಿಗಳನ್ನು ಹಿಡಿಯುವುದನ್ನು ಸರ್ಕಾರ ನಿಷೇಧ ಮಾಡಬೇಕು ಮತ್ತು ಮೀನು ಸಂತತಿ ಹೆಚ್ಚಿಸಲು 91 ದಿನಗಳ ನಿಷೇಧ ಜಾರಿಗೆ ತರಬೇಕು. ಮೀನುಗಾರಿಕಾ ಸಚಿವರು ನಮ್ಮವರೇ ಇದ್ದಾರೆ. ಮೀನುಗಾರಿಕೆಯ ಕುರಿತು ಸಂಪೂರ್ಣ ಅರಿವು ಹೊಂದಿದ ಇವರು ಅನೇಕ ಸೌಲಭ್ಯಗಳನ್ನು ಮೀನುಗಾರರಿಗೆ ವಿಸ್ತರಿಸಿದ್ದಾರೆ. ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಾಗ ಅವಘಡ ಸಂಭವಿಸಿದರೆ ಪರಿಹಾರವನ್ನು 10 ಲಕ್ಷಕ್ಕೆ ಹೆಚ್ಚಿಸಿದ ಸಚಿವರು ಅಭಿನಂದನಾರ್ಹರು ಎಂದು ಅಖಿಲ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಗೌರವಾಧ್ಯಕ್ಷ ಬಾಬು ಕುಬಾಲ್ ಕುಮಟಾ ಹೇಳಿದರು. ನಾಡದೋಣಿಯವರು ಮೀನುಗಾರರು, ಪರ್ಷಿಯನ್ ಪಟ್ಟಣವರು ಮೀನುಗಾರರು, ಉಬ್ರಾಲ್ ಪಟ್ಟಣವರು ನಾವೆಲ್ಲ ಸಹಜವರಂತೆ ಇವತ್ತು ತನಕ ನಮ್ಮ ಮೀನುಗಾರಿಕೆ ನಡೆಸಿಕೊಳ್ತಾ ಬರ್ತಾ ಇದ್ದೇವೆ. ಯಾರದೇ ನಾವು ಸಾಧಾರಣ ಅಖಿಲ ಕರ್ನಾಟಕ 8 ವರ್ಷದಿಂದ 42 ಮೀಟಿಂಗ್ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ನಾಡದೋಣಿ ಪರವಾಗಿ ನಾವು ಮಾಡುವುದಿಲ್ಲ. ಸಾಂಪ್ರದಾಯಿಕ ಮೀನುಗಾರಿಕೆ ಅಂದ್ರೆ ಏನು, ಅದು ಹುಟ್ಟಾಕುವಂಥದ್ದು. ಇನ್ನೇನು ಆಗ್ತದೆ ಅಂದ್ರೆ ಇದು ಯಾವುದೇ ರೀತಿಯ ಯಾಂತ್ರಿಕತೆ ಮೀನುಗಾರಿಕೆನೇ ಆಗ್ತದೆ. ಆಯಾ ಸಂದರ್ಭದಲ್ಲಿ ನಾಡದೋಣಿಯವರು ಮಾಡ್ಕೊಳ್ತಾರೆ, ಆಯಾ ಸಂದರ್ಭದಲ್ಲಿ ಲೈಟ್ ಹಾಕೊಂಡು ಪರ್ಸನ್ ಬೋಟ್ನವ್ರು ಮಾಡ್ಕೊಳ್ತಾರೆ, ಆಯಾ ಸಂದರ್ಭದಲ್ಲಿ ತೊಡ್ಕೊಂಡು ಪರಿಸ್ಥಿತಿಗಳನ್ನು ಮಾಡಿ. ಯಾಕಂದ್ರೆ ನವೀನವರಿಗೆ ಎಲ್ಲಾ ರೀತಿಯಲ್ಲೂ ನೀವು ಪ್ರಶ್ನೆ ಮಾಡಿದ್ರಿ ಪತ್ರಿಕಾ ಮಾಧ್ಯಮದಲ್ಲಿ. ಯಾಕಂದ್ರೆ ನಮ್ಮ ಮೀನುಗಾರರಿಗೆ ಪತ್ರಿಕಾ ಮಾಧ್ಯಮನೇ ನಾಡಿ ಮಿಡಿತ. ನಾ ಯಾವ ಸಂದರ್ಭದಲ್ಲೂ ಹೇಳ್ತೇನೆ, ನಮ್ಗೆ ಸಹಕಾರ ಮಾಡೋರೇ ಪತ್ರಿಕಾ ಮಾಧ್ಯಮ. ಎಲ್ಲೇ ಸ್ಟ್ರೈಕ್ ಆಗಲಿ ಏನೇ ಆಗಲಿ, ಮೀನುಗಾರ ಸ್ಟ್ರೈಕ್ ಅಂದ್ರೆ ಪತ್ರಿಕೆಯವರು ಮುಂದಾಳತ್ವ ವಹಿಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಪತ್ರಿಕೆ ನಿರತರು ತಪ್ಪಾಯ್ತು ಕೇಳುವಂತ ಸಂದರ್ಭವೂ ಬರ್ತದೆ. ಮೊನ್ನೆ ಮಸಿ ಬೆಳೆದಲ್ಲಿ ಹೇಳಿದೆ. ಅದಕ್ಕಾಗಿ ನಾವು ಹೇಳುವುದೇನು ಕೇಳಿದ್ರೆ, ಸಚಿವರು ಯಾವುದೇ ರೀತಿ ತಪ್ಪು ಹೇಳಿಕೆ ನೀಡಲಿಲ್ಲ. ಯಾಕೆಂದ್ರೆ ಅವ್ರು ತಿರುಚಲು ಬರೆದಿರಬಹುದು ಬಿಟ್ಟರೆ ಅವ್ರು ಹೇಳುವಂತದ್ದು ವಿಷಯ ಯಾವುದು ಎಲ್ಲಾ ರಾಜ್ಯದಲ್ಲಿ ಅವರೇ ಇದರಲ್ಲಿ ನಡೀತದೆ ಮೀನುಗಾರಿಕೆ. ಎಲ್ಲಿ ದೇಶದಲ್ಲಿ ಹೊರ ರಾಷ್ಟ್ರದಲ್ಲೂ ನಡೀತದೆ, ಜಗತ್ತಿನಲ್ಲಿ ನಡೀತಾ ಇದೆ. ಅವ್ರು ಏನೇ ಹೇಳಿದ್ದಾರೆ, ಗೋವಾದವರು ಬಂದು ಮಾಡ್ತಾರೆ, ಕೇರಳದವರು ಬಂದು ಮಾಡ್ತಾರೆ. ನಮ್ದು ಇಲ್ಲಿ ಮೀನುಗಾರ ಉಪವಾಸಗಳು, ನಮ್ಮ ಒಂದು ಪರ್ಷಿಯನ್ ಬೋಟ್ ಮೇಲೆ 30 ಜನ ಲೇಬರ್ ಇದ್ದಾರೆ. ಆ ರಾಜ್ಯದಲ್ಲೂ ಬಂದ್ ಮಾಡಿದ್ರೆ ನಾನು ಬಂದ್ ಮಾಡಿಸ್ತೇನೆ. ಇವತ್ತು ಅವ್ರ ಮೀಟಿಂಗ್ ನಾಗ ಏನ್ ಹೇಳಿದ್ದಾರೆ, ನಾನೊಂದು ಮೀನುಗಾರಿಕಾ ಸಚಿವನಾಗಿ ಗೋವಾದಲ್ಲಿ ಒಂದು ಬಿಜೆಪಿ ಸರ್ಕಾರ ಇರ್ತದೆ, ಕೇಂದ್ರದಲ್ಲಿ ಬಿಜೆಪಿ. ನಿಮ್ಮ ಸಂಸದನ್ನ ರೆಡಿ ಮಾಡಿ, ನಾನು ಬರ್ತೇನೆ, ನಾನು ತಗೊಂಡು ನಮ್ಮಿಂದ ಏನು ಬೇಕು ನಿಮ್ಮ ಮಟ್ಟಿಗೆ ನಾನು ಬರ್ತೇನೆ. ಏನಾಗ್ತದೆ, ನಾನು ಯಾವುದೇ ಇವರಿರ್ಲಿ. ಹೊರ ರಾಷ್ಟ್ರ ಹಾಗೂ ಬಾಂಗ್ಲಾದ ಮೀನುಗಾರರು ತಮ್ಮ ಬೋಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರಲ್ಲ ಎನ್ನುವ ಪ್ರಶ್ನೆಗೆ ನಾವು ಅವರ ಮೂಲ ಹುಡುಕಲು ಸಾಧ್ಯವಾಗುವುದಿಲ್ಲ. ಅವರೆಲ್ಲರೂ ಭಾರತದ ಆಧಾರ್ ಕಾರ್ಡ್ ಹೊಂದಿದವರಾಗಿದ್ದು ಕೆಲಸಕ್ಕೆ ಸೇರಿಕೊಂಡಿದ್ದರು. ರಾಜ್ಯದಲ್ಲಿ ಮೀನುಗಾರರ ಕುಟುಂಬದ ಸದಸ್ಯರು ಮೀನುಗಾರಿಕೆಗೆ ಆಸಕ್ತಿ ತೋರದ ಹಿನ್ನೆಲೆಯಲ್ಲಿ ಹೊರ ರಾಜ್ಯದವರನ್ನು ಅವಲಂಬಿಸುವುದು ಅನಿವಾರ್ಯವಾಗಿದೆ. ನಾವು ಅವರ ಸುರಕ್ಷತೆಯ ಕುರಿತು ಎಲ್ಲಾ ಕಾಳಜಿಯನ್ನು ವಹಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಗುರುದಾಸ್ ಬಂಗೇರಾ ಮಲ್ಪೆ, ಪ್ರಧಾನ ಕಾರ್ಯದರ್ಶಿ ರಮೇಶ್ ಕುಂದರ್ ಗಂಗೊಳ್ಳಿ, ಭಾಷಾ ಅಹಮ್ಮದ್ ಹೊನ್ನಾವರ, ಕೃಷ್ಣ ಎಸ್, ಸುವರ್ಣ ಮಲ್ಪೆ, ಸುಬ್ರಹ್ಮಣ್ಯ ಕಾರ್ವಿ ಗಂಗೋಳಿ, ಸಂಕಷ್ಟ ಪರಿಹಾರ ನಿಧಿಯ ಸದಸ್ಯ ವೆಂಕಟರಮಣ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ.
ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆಯ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದಲ್ಲಿ 3ನೇ ವರ್ಷದ ಧನುರ್ಮಾಸ ಕಾರ್ಯಕ್ರಮ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರಂದು ಮುಕ್ತಾಯಗೊಳ್ಳಲಿದೆ. ಪ್ರತಿದಿನ ಬೆಳಿಗ್ಗೆ 3:30ರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿ 4 ಗಂಟೆಯಿಂದ ಅಭಿಷೇಕ ನಡೆಯಲಿದೆ. 5:15ಕ್ಕೆ ಮಹಾಮಂಗಳಾರತಿ ನಡೆದು 5:30ಕ್ಕೆ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಮುಗಿಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನುರ್ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಮೊಕ್ತೇಸರರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸಾರದಹೊಳೆ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನ, ಶಿರಾಲಿ, ತಾಲೂಕ್ ಭಟ್ಕಳ. ಆಂಜನೇಯನೇ ಆಂಜನೇಯನೇ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. पूज्याय राघवेन्द्राय सत्यधर्म ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ PR ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿ ದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಲಯನ್ಸ್ ಕ್ಲಬ್ ಹೊನ್ನಾವರ, ಸದ್ಗುರು ಸೇವಾ ಅಭಿವೃದ್ಧಿ ಟ್ರಸ್ಟ್ ನೀಲೇಕೇರಿ ಮತ್ತು ಆರ್ಟ್ ಆಫ್ ಲಿವಿಂಗ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಹೊನ್ನಾವರ ತಾಲೂಕಿನ ಗುಣವಂತೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಂತ ಪರೀಕ್ಷಾ ಶಿಬಿರ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿದ ದಂತ ವೈದ್ಯರಾದ ನಾಗರಾಜ್ ಬೋಸ್ಕೆ ಮಾತನಾಡಿ, ಹಲ್ಲುಗಳು ಮನುಷ್ಯನಿಗೆ ವಿವಿಧ ಬಗೆಯಲ್ಲಿ ಉಪಯೋಗವಾಗಲಿದೆ. ಕೇವಲ ಜೀರ್ಣಕ್ರಿಯೆ ಹಾಗೂ ಮುಖದ ಸೌಂದರ್ಯ ವರ್ಧನೆಯ ಜೊತೆಗೆ ಮಾತಿನ ಸ್ಪಷ್ಟ ಉಚ್ಚಾರಣೆಗೂ ಸಹಕಾರಿಯಾಗಿದೆ. ಸ್ಪಷ್ಟತೆ ಮತ್ತು ಅನ್ನದ ಮೇಲೂ ಪರಿಣಾಮ ಬೀರುತ್ತದೆ. ಮಾತಿನಲ್ಲಿ ಸ್ಪಷ್ಟತೆ ಅಂದರೆ ನಮಗೆ ಮುಂದಿನ ಆಗಿದ್ದಾಗ ಒತ್ತಕ್ಷರ ಬರಲ್ಲ ನೋಡಿ, ಎಲ್ಲ ಹೇಳಿಕಾಗಲ್ಲ. ಅದರಿಂದ ಹಲ್ಲುಗಳನ್ನು ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲ ಆದ್ಯತೆ ಆಗ್ತದೆ. ಮಕ್ಕಳಿಗೆ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಹಲ್ಲುಗಳಲ್ಲಿ ಎಷ್ಟು ವಿಧಗಳು ಯಾರು ಗೊತ್ತಾ? ಹಲ್ಲುಗಳ ಆರೋಗ್ಯ ವೃದ್ಧಿಸಿಕೊಳ್ಳಲು ಸಲಹೆಯನ್ನು ವಿಡಿಯೋ ಮೂಲಕ ಮಾಹಿತಿ ನೀಡಿದರು. ಶಾಲೆಯ 126 ವಿದ್ಯಾರ್ಥಿಗಳ ಹಲ್ಲು ತಪಾಸಣೆ ನಡೆಸಿ ಉಚಿತವಾಗಿ ಬ್ರಷ್ ಹಾಗೂ ಕೋಲ್ಗೇಟ್ ವಿತರಿಸಲಾಯಿತು. ಜಿಲ್ಲಾ ಪಂಚಾಯತ್ ನಿವೃತ್ತ ಇಂಜಿನಿಯರ್ MV ಹೆಗಡೆ ಮಾತನಾಡಿ, ನಮ್ಮ ದೇಹದ ಆರೋಗ್ಯ ಹಲ್ಲಿನ ಆರೋಗ್ಯದ ಮೇಲೆ ನಿಂತಿದೆ. ಹಲ್ಲಿನ ಸಮಸ್ಯೆ ಈಗಲೇ ಎದುರಾದರೆ ಜೀವನದಲ್ಲಿ ಆಘಾತಕಾರಿ ಪರಿಣಾಮ ಬೀರಲಿದೆ. ಈ ದಿನ ವೈದ್ಯರು ನೀಡಿದ ಸಲಹೆ ಪಾಲಿಸುವಂತೆ ಸೂಚಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಉಪಾಧ್ಯಕ್ಷರಾದ ರಾಜೇಶ್ ಸಾಲೆ ಹಿತ್ತಲ್ ಮಾತನಾಡಿ, ಎಲ್ಲಾ ಮಕ್ಕಳಿಗೆ ಪೇಸ್ಟ್ ಹಾಗೂ ಬ್ರಷ್ ಉಚಿತವಾಗಿ ನೀಡುತ್ತಿರುವುದು ಸಂತಸವಾಗಿದೆ. ಒಳ್ಳೆಯ ಆಹಾರ ಸೇವಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಿ. ಲಯನ್ಸ್ ಸಾಮಾಜಿಕ ಸೇವೆಯ ಮೂಲಕ ಹಲವು ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದ್ದು, ಪ್ರತಿ ವರ್ಷ ದಂತ ಶಿಬಿರದ ಜೊತೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಮ್ಮಿಕೊಳ್ಳುತ್ತಾ ಬಂದಿದೆ ಎಂದರು.
ಮೊಟ್ಟ ಮೊದಲನೇದಾಗಿ ನಮ್ಮ ಮಗಳು ಡೆಂಟಲ್ ಆಗಿ ಈಗ ಜಸ್ಟ್ ಒಂದು 15 ದಿನದಿಂದ ನಮ್ಮ ಡಾಕ್ಟರ್ ಬೋಸ್ಗಿಯವ್ರ ಹತ್ರ ಅವ್ರ ಅಂಡರ್ ಕೆಲಸ ಮಾಡ್ತಾ ಇದ್ದಾರೆ, ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಇದು ಮೊದಲನೇ ಕ್ಯಾಂಪು. ಅದು ಸಹ ನಾನು ಅಧ್ಯಕ್ಷರು ಬಂದಿಲ್ಲ, ಇಲ್ಲ ಅಧ್ಯಕ್ಷರು ಬಂದಿಲ್ಲ, ನಾನು ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸುವುದಿಲ್ಲಾಗಿದ್ದೆ. ಅಧ್ಯಕ್ಷರೇ ಕೂತ್ಕೊಳ್ತಿದ್ದು ಅಧ್ಯಕ್ಷ ಸ್ಥಾನದಲ್ಲಿ, ನಾನು ಕೆಳಗಡೆ ಕೂತ್ಕೊಳ್ಬೇಕಾಗಿತ್ತು. ಇವತ್ತು ಅವರು ಬದಲಿಲ್ಲ ಹೇಳ್ಕೊಂಡು ನಾನು ಉಪಾಧ್ಯಕ್ಷರನ್ನ ಇವತ್ತು ಈ ಸಭೆಗೆ ಅಧ್ಯಕ್ಷರು ಸಹ ಮಾಡಿದ್ದಾರೆ. ಹಾಗೆ ನಮ್ಮ ಮಗಳಿಗೂ ಸಹ ಸೈಡಿಗೆ ಇದ್ದಾಳೆ. ಹಾಗಾಗಿ ಇದು ನನ್ನ ಜೀವನದಲ್ಲಿ ನೆನ್ಪಿಡುವಂತ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಲಯನ್ಸ್ ಕ್ಲಬ್ಬಿನ ಬಗ್ಗೆ ಸಾಕಷ್ಟು ನಮ್ಮ ಹಿರಿಯವರು ಆದಂಥ ತುಂಬ ಕ್ರಿಯಾಶೀಲಿ ವ್ಯಕ್ತಿನೂ ಹೌದು ನಮ್ಮ ಶ್ರೀಯುತ NG ಭಟ್ ಸರ್ ಅವರು. ಲಯನ್ಸ್ ಕ್ಲಬ್ ಏನೇನು ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಲಯನ್ಸ್ ಕ್ಲಬ್ಬಿನ ಚಟುವಟಿಕೆಗಳು ಏನಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಸದ್ಗುರು ಟ್ರಸ್ಟ್ನವರು ಸಹ ಇದ್ದಾರೆ. ಅವರನ್ನು ಸಹ ನಾವು ಈ ದಿನ ನೆನೆಸ್ಕೊಳ್ಳೇಬೇಕು. ವೇದಿಕೆಯಲ್ಲಿ ಲಯನ್ಸ್ ಖಜಾಂಚಿ SA ಹೆಗಡೇಕರ್, ಡಾಕ್ಟರ್ ನವ್ಯಾ ಸಾಳೆ ಹಿತ್ತಲ್, ಸದ್ಗುರು ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ಮಾದೇವ್ ಪಂಡಿತ್, ಖಜಾಂಚಿ PS ಪಂಡಿತ್, SDMC ಅಧ್ಯಕ್ಷರಾದ ದಾಮೋದರ್ ದೇವಾಡಿಗ ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಧ್ಯಾಪಕರಾದ ತ್ರಿಜಾ ರೊಡ್ರಿಗೀಸ್ ಸ್ವಾಗತಿಸಿ ಲಯನ್ಸ್ ಕಾರ್ಯದರ್ಶಿ NG ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕಿ ಮಾದೇವಿ ಗೌಡ ವಂದಿಸಿದರು. VG ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಮಕ್ಕಳ ವ್ಯವಹಾರಿಕ ಬುದ್ಧಿಕೌಶಲ್ಯಕ್ಕೆ ಸಾಕ್ಷಿಯಾದ ಆಹಾರ ಮೇಳ. ಹೊನ್ನಾವರ ತಾಲೂಕಿನ SSS KP ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಅರೆಯಂಗಡಿಯಲ್ಲಿ ದಿನಾಂಕ 18-12-2024 ಆಹಾರದ ಮೇಳ ನಡೆಯಿತು. ಶಾಲೆಯ ಶೈಕ್ಷಣಿಕ ಸಲಹೆಗಾರರಾದ SJ ಖೈರನ್ ಸರ್ ಅವರು ಆಹಾರ ಮೇಳವನ್ನು ಉದ್ಘಾಟಿಸಿ ಎಲ್ಲರಿಗೂ ಶುಭ ಕೋರಿದರು. ಶ್ರೀಮತಿ ಶೈಲಾ ಹೆಗಡೆಯವರು ಆಹಾರ ಮೇಳಕ್ಕೆ ಆಗಮಿಸಿದ ಸರ್ವರಿಗೂ ಸ್ವಾಗತವನ್ನು ಕೋರಿದರು. ದೀಪಕ್ ನಾಯಕ್ ಅವರು ಆಹಾರ ಮೇಳದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳು ತಮ್ಮ ಮನೆಯಲ್ಲಿ ತಾವೇ ಸ್ವತಃ ತಯಾರಿಸಿದ ಆಹಾರ ಉತ್ಪನ್ನಗಳನ್ನು ಹಾಗೂ ಮನೆಯಲ್ಲಿ ಬೆಳೆದ ತರಕಾರಿಗಳನ್ನು ತಂದು ಪರಸ್ಪರ ಪೈಪೋಟಿಯಿಂದ ಲಾಭ ನಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹಾರ ನಡೆಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಆಹಾರ ಮೇಳ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಊರಿನ ಗಣ್ಯಾತಿ ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳ ಆಹಾರ ಉತ್ಪನ್ನಗಳನ್ನು ಖರೀದಿಸಿ ಪ್ರೋತ್ಸಾಹಿಸಿದರು. ಶಾಲೆಯ ಶೈಕ್ಷಣಿಕ ಸಲಹೆಗಾರರು, ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯೋಪಾಧ್ಯಾಯಿನಿಯರು ಹಾಗೂ ಎಲ್ಲಾ ಸಹ ಶಿಕ್ಷಕರು ವಿದ್ಯಾರ್ಥಿಗಳ ಆಹಾರ ಉತ್ಪನ್ನಗಳನ್ನು ಖರೀದಿಸಿ ತುಂಬು ಹೃದಯದ ಪ್ರೋತ್ಸಾಹ ನೀಡಿದರು. ಬೃಹತ್ ಮಟ್ಟದ ವಾಣಿಜ್ಯ ಮಾರಾಟ ಮಳಿಗೆಯ ಮೂಲಕ ರೈತ ಸದಸ್ಯರಿಗೆ ಗೊಬ್ಬರದಿಂದ ಚಿನ್ನದವರೆಗೆ ಎಲ್ಲಾ ಸೌಲಭ್ಯಗಳು ಸರ್ಕಾರಿ, ಧಾರ್ಮಿಕ ದತ್ತಿ ಹಾಗೂ ಖಾಸಗಿ ಸಂಸ್ಥೆಯಿಂದ ನಡೆಸಲ್ಪಡುವ ಹಾಸ್ಟೆಲ್, ದೇವಸ್ಥಾನ, ಶಾಲೆಗಳಿಗೆ ಆಹಾರ ಸಾಮಗ್ರಿಗಳ ಪೂರೈಕೆಗಾಗಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಉಪ್ಪುಂದದಲ್ಲಿರುವ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ವತಿಯಿಂದ 13 ಕೋಟಿ ವೆಚ್ಚದಲ್ಲಿ ರೈತ ಸಹಕಾರಿ ನವೋದ್ಯಮ ರೈತ ಸಿರಿ ಅಗ್ರಿಮಾಲ್ ನಿರ್ಮಾಣಗೊಳ್ಳುತ್ತಿದೆ ಎಂದು ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ ಹೇಳಿದ್ದಾರೆ. ಉಪ್ಪುಂದದಲ್ಲಿರುವ ಸಂಘದ ಅಧಿಕೃತ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಒಟ್ಟು ₹20 ಕೋಟಿ ವಿನಿಯೋಗದ ಬೃಹತ್ ಪ್ರಮಾಣದ ಒಂದೇ ನಿವೇಶನದಲ್ಲಿ ಬಹುಮಹಡಿ ಕಟ್ಟಡದಲ್ಲಿ ರೈತರಿಗಾಗಿ ಒಂದೇ ಸೂರಿನಡಿ ರೈತ ಸಿರಿ ಅಗ್ರಿಮಾಲ್ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಎಂದರು. ಕಟ್ಟಡದಲ್ಲಿ ವಿವಿಧ ಬಗೆಯ ಕೃಷಿ ಸರ್ವಿಸ್ ಸೆಂಟರ್ಗಳು, ಸೂಪರ್ ಮಾರ್ಕೆಟ್ಗಳು, ಬಡಗಿ, ಕಮ್ಮಾರಿಕೆ, ಗ್ಯಾರೇಜ್, ವೆಲ್ಡಿಂಗ್ ಶಾಪ್, ಎಲೆಕ್ಟ್ರಿಕಲ್ ಸರ್ವಿಸ್, ಫಾರ್ಮರ್ ಕ್ಲಬ್, ಕೃಷಿಕ ತರಬೇತಿ ಕೇಂದ್ರ, ಕೃಷಿ ಯಂತ್ರೋಪಕರಣಗಳ ಮಳಿಗೆ, ಉಪಹಾರ ಕೇಂದ್ರ, ಅಲ್ಲದೆ ಸಭಾಂಗಣ, ಎಸ್ಕುಲೇಟರ್, ಲಿಫ್ಟ್ ಹಾಗೂ ಸುತ್ತಲೂ ವಿಶಾಲವಾದ ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಇದೆ. ಮಳಿಗೆಯು ಒಟ್ಟು 32,000 ಚದರ ಅಡಿ ವಿಸ್ತೀರ್ಣ ಮತ್ತು 8,000 ಚದರ ಅಡಿ ಟೆರೇಸ್ ಇದ್ದು 4 ಮಹಡಿಯ ವಿಶೇಷ ವಿನ್ಯಾಸ ಹೊಂದಿದೆ ಎಂದರು. ಅಲ್ಲದೆ ಕ್ಯಾಂಪ್ಕೋ ಮಾದರಿಯಲ್ಲಿ ಅಡಿಕೆ, ತೆಂಗು, ಭತ್ತ, ನೆಲಗಡಲೆ ಹಾಗೂ ಕಾಡುತ್ಪತ್ತಿ ಇತ್ಯಾದಿ ಬೆಳೆಗಳನ್ನು ಖರೀದಿಸಿ ದಾಸ್ತಾನು ಮಾಡಿ ಉತ್ತಮ ದರ ಹಾಗೂ ಮಾರುಕಟ್ಟೆ ಒದಗಿಸುವುದು, ರೈತರ ಸದಸ್ಯರಿಗೆ NCS ಮಿತಿಯಾಧರಿಸಿ ಡೆಬಿಟ್ ಕಾರ್ಡ್ ಸೌಲಭ್ಯ, ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ಉದ್ದೇಶ ಹೊಂದಲಾಗಿದೆ ಎಂದ ಅವರು ಈಗಾಗಲೇ 1.15 ಕೋಟಿ ವೆಚ್ಚದ ಕಾಮಗಾರಿ ಮುಗಿದಿದೆ ಎಂದರು. 2019 ಜೂನ್ 14 ಸಂಘವು ನಿವೇಶನ ಖರೀದಿಸಿದ್ದು ಮಂಡಳಿಯ ನಿರ್ದೇಶಕರಿಬ್ಬರಿಂದ
ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆಯಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಈಗ ಅದೇ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತೆರವುಗೊಳಿಸಿದ್ದು ಮುಂದಿನ ಕಾಮಗಾರಿಯನ್ನು ಕೈಗೊಳ್ಳುವಂತೆ ಆಜ್ಞಾನುಸಾರ ಮುಂದಿನ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ. ಪ್ರಸ್ತುತ ಕಟ್ಟಡದ ಒಟ್ಟು ಅಂದಾಜು ವೆಚ್ಚ 13 ಕೋಟಿ ಆಗಲಿದೆ ಎಂದರು. ಪೂರಕವಾದಂಥ ಸಹಕಾರಿ ವ್ಯವಸ್ಥೆ ಅಥವಾ ಸಹಕಾರಿ ಚಳವಳಿ ಆರಂಭ ಆಗಿ 117 ವರ್ಷ ಆದರೂ ಕೂಡ ಬಹುತೇಕ ಇವತ್ತಿನ ದಿನಗಳಲ್ಲಿ ಸಹಕಾರಿಗಳೆಲ್ಲರೂ ಕೂಡ ಕ್ರೆಡಿಟ್ ಸಾಲ ಕೊಡುವಂಥದ್ದು ತಗೊಳ್ಳುವಂಥದ್ದು, ಕೃಷಿ ಪತ್ತಲ್ಲ ಎಲ್ಲ ರೀತಿಯ ಸಂಘಗಳೂ ಕೂಡ ಇವತ್ತು ಬೇರೆ ಬೇರೆ ಉದ್ದೇಶಗಳಿಂದ ಸ್ಥಾಪನೆ ಆದ್ರೂ ಕೂಡ ಮುಖ್ಯ ಉದ್ದೇಶ ಸಾಲ ಕೊಡುವುದಿದೆ. ಆದರೆ ಒಂದು ಇಷ್ಟು ದೊಡ್ಡ ವ್ಯವಹಾರ ಇರತಕ್ಕಂಥ ಸಂಸ್ಥೆಗೆ ಡೈವರ್ಸಿಫಿಕೇಷನ್, ಒಂದು ಸಂಸ್ಥೆಯು ಕೂಡ ಬೇರೆ ವ್ಯವಹಾರಗಳ ಮೂಲಕ ಮಾಡಿ ಅದರ ಲಾಭವನ್ನು ಸಂಘದ ಸದಸ್ಯರಿಗೆ ಕೊಡುವಂಥ ಒಂದು ಉದ್ದೇಶದಿಂದ ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೃಷಿ ಪತ್ತಿನ ಸಹಕಾರಿ ಸಂಘದ ನನ್ನ ತಿಳುವಳಿಕೆ ಪ್ರಕಾರ ದೇಶದಲ್ಲಿಯೇ ಮೊದಲ ಬಾರಿಗೆ ನಾವು ನಮ್ಮ ಸ್ವಂತ ನಿಧಿಯಿಂದ ಯಾವುದೇ ಹಣವನ್ನು ಸರ್ಕಾರದ ಸಹಾಯಧನ ಇಲ್ಲದೆ ನಾವು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಬಹುಶಃ ಇದೊಂದು ಭಾಳ ವಿಶೇಷವಾದಂಥದ್ದು. ಅದರ ಜೊತೆಯಲ್ಲಿ ಇದು ನಮ್ಮ ಸದಸ್ಯರಿಗೂ ಕೂಡ ಅಥವಾ ಇದನ್ನು ಹೇಗೆ ನಡೆಸ್ತಾರೆ ಅಂತ ಹೇಳುವಂಥದ್ದು ಕೂಡ ಒಂದು ವಿಚಾರ ತಮ್ಮ ಗಮನಕ್ಕೆ ಬರಬಹುದು. ಬಹುಶಃ ಇದರಲ್ಲಿ ನಮಗೆ ಸುಮಾರು 18,000ಕ್ಕೂ ಮಿಕ್ಕಿ ಸದಸ್ಯರನ್ನು ನಾವು ಹೊಂದಿದ್ದೇವೆ ವ್ಯವಹಾರ ಮಾಡಲಿಕ್ಕೆ. ಇದರಲ್ಲಿ 2,000ಕ್ಕೂ ಮಿಕ್ಕಿ ನೋಂದಾಯಿತ ಬೆಳೆ ಸಾಲವನ್ನು ಮಾಡಿದಂತಹ ರೈತರಿದ್ದಾರೆ. ಬಹುಶಃ ಅವರಿಗೂ ಕೂಡ ನಾವು ಇವತ್ತು ಬ್ಯಾಂಕ್ಗಳಲ್ಲಿ ಕೊಡುವಂಥ ಡೆಬಿಟ್ ಕಾರ್ಡ್ ಸಿಸ್ಟಮ್ನಲ್ಲಿ ಅವರಿಗೆ ಈಗಾಗಲೇ ನಾವು KCC 0% ನಾವು ಸುಮಾರು 26 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಈಶ್ವರ್ ಹಕ್ಕಲ್ತೋಡ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಷ್ಣು ಪೈ ಇದ್ದರು. ಭಾವನಾ ಟಿವಿಗಾಗಿ ಎಚ್ ಸುಶಾಂತಾಚಾರ್, ಬೈಂದೂರು. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಕಾರ್ಕಳದಿಂದ ಮೂಡುಬಿದ್ರೆ ಮಾರ್ಗವಾಗಿ ಮಂಗಳೂರಿಗೆ ಪ್ರಯಾಣ ಆರಂಭಿಸಿದ ರಾಜ್ಯ ರಸ್ತೆ ಸಾರಿಗೆಯ ಬಸ್ಗಳಿಗೆ ಬಂಡಿಮಠ ಬಸ್ ನಿಲ್ದಾಣದಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪೂಜೆ ಸಲ್ಲಿಸಿ ಪ್ರಯಾಣಕ್ಕೆ ಶುಭ ಹಾರೈಸಲಾಗಿತ್ತು. ಕಾರ್ಕಳ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲು ಅವರು ಸಂಪ್ರದಾಯದಂತೆ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿದ ನಂತರ ಮಾತನಾಡುತ್ತಾ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯು ಒಂದಾಗಿದೆ. ರಾಜ್ಯ ಸರ್ಕಾರವು ನುಡಿದಂತೆ ನಡೆಯುತ್ತಿದ್ದು, ಕಾರ್ಕಳ ಮಂಗಳೂರು ಭಾಗದಲ್ಲಿಯೂ ಶಕ್ತಿ ಯೋಜನೆಯಡಿ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಾರ್ಕಳ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಯೋಜನೆಯಲ್ಲಿ ಒಂದು ಯೋಜನೆಯಾಗಿರುವ ಶಕ್ತಿ ಯೋಜನೆಯ ಇವತ್ತು ಕಾರ್ಕಳದಿಂದ ಮಂಗಳೂರಿಗೆ ಸರ್ಕಾರಿ ಬಸ್ ಓಡಾಡುವುದು. ಇದು ಸ್ವತಂತ್ರ ಭಾರತದಲ್ಲಿ ಪ್ರಥಮವಾಗಿ ಈ ರೂಟಿನಲ್ಲಿ ಕಾರ್ಕಳದಿಂದ ಮಂಗಳೂರಿಗೆ ಸರ್ಕಾರಿ ಬಸ್ ಮೂಡುಬಿದಿರೆಯಾಗಿ ಹೋಗ್ತಾ ಇರೋದು. ಸುಮಾರು 4 ಬಸ್ಸುಗಳಿಗೆ ಓಡಾಡಲಿಕ್ಕೆ ಈಗಾಗಲೇ ಪರ್ಮಿಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಅರುಣ್ ಕುಮಾರ್ ಶೆಟ್ಟಿ ಅಂತ ಹೇಳ್ಬೋದು, ನಮ್ಮ ಮೂಡುಬಿದಿರೆಯವರು. ಅವರ ಸತತವಾದ ಹೋರಾಟದಿಂದ ಇದು ಸ್ಯಾಂಕ್ಷನ್ ಆಗಿ ಬಂದಿತ್ತು ಒಂದು ಹಂತದಲ್ಲಿ. ಅದರಿಂದ ಇವತ್ತು 7 ಟ್ರಿಪ್ ಕಾರ್ಕಳದಿಂದ ಮಂಗಳೂರಿಗೆ ಬಸ್ ಹೋಗಿ ಬಡವರಿಗೆ, ಮಹಿಳೆಯರಿಗೆ ಅದಾಗಿ ಫ್ರೀಯಾಗಿ ಮಂಗಳೂರಿಗೆ ಹೋಗಿ ಬರಲಿಕ್ಕೆ ಸುವರ್ಣಾವಕಾಶ ಇದೆ. ಇವತ್ತು ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ಕಾರ್ಕಳದಲ್ಲಿ ಸಹ ನಮ್ಮ ಪಂಚ ಯೋಜನೆಯ ಇವತ್ತು ಆಫೀಸನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಆಫೀಸಲ್ಲಿ ಇವತ್ತು ಓಪನ್ ಮಾಡಿದ್ದೇವೆ. ಭಾಳ ಇವತ್ತು ಸಂಭ್ರಮದ ದಿನ. ಅದರಿಂದ ಈ ಯೋಜನೆಯನ್ನು ಈ ಕಾರ್ಕಳ ಭಾಗದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡಿಸಿಕೊಳ್ಬೇಕು. ಈಗಾಗಲೇ ಅವರು ಕೊಟ್ಟ ಮಾಹಿತಿ ಪ್ರಕಾರ ಕಾರ್ಕಳ ತಾಲೂಕಿನಲ್ಲಿ ಸುಮಾರು 1.21 ಕೋಟಿ ರೂಪಾಯಿಯ ಒಂದು ಅಷ್ಟು ಜನ ಅಷ್ಟು ಮೊತ್ತದಲ್ಲಿ ಫ್ರೀ ಪ್ರಯಾಣವನ್ನು ಮಾಡಿರುವುದನ್ನು ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮುಂದಿನ ದಿನದಲ್ಲಿ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಂಡು, ಮೊನ್ನೆ ಈಗಾಗಲೇ ನಾವು ಉಡುಪಿಯಿಂದ ಪಳ್ಳಿ ಮಾರ್ಗವಾಗಿ ಹೋಗುವ ಬಸ್ಸನ್ನು ಪಳ್ಳಿಯಲ್ಲಿ ಚಾಲನೆ ಕೊಟ್ಟಿದ್ದೆವು. ಇವತ್ತು ಕಾರ್ಕಳದ ಬಂಡಿಮಠ ಬಸ್ ಸ್ಟ್ಯಾಂಡಿಂದ ಈ ಬಸ್ಸಿಗೆ ಚಾಲನೆ ಕೊಡುವ ಕೆಲಸವನ್ನು ಇಲ್ಲಿ ಎಲ್ಲ ಊರಿನ ಜನರು ಸೇರಿಕೊಂಡು ಈ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಇದು ನಡೆದು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯ DK ಶಿವಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಈ ಬಸ್ಸಿನ ಸಾರಿಗೆ ಸಚಿವರ ಒಬ್ಬ ಹಿರಿಯ ನಮ್ಮ ಕಾಂಗ್ರೆಸ್ ನಾಯಕರಾದ ರಾಮಲಿಂಗಾರೆಡ್ಡಿ ಅವರಿಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಮುಂದಿನ ದಿನದಲ್ಲಿ ಅವರಿಂದ ಇನ್ನಷ್ಟು ಬಡ ಜನರ ಕೆಲಸವನ್ನು ಮಾಡುವ ಹಾಗೆ ಆಗಲಿ ಎಂದು ನಾನು ಆಶಿಸಿ ಎಲ್ರಿಗೂ ವಂದನೆ ಸಲ್ಲಿಸ್ತೇನೆ.
ಕಾರ್ಕಳ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಅಜಿತ್ ಹೆಗಡೆ ಮಾತನಾಡಿ, ಉಚಿತ ಪ್ರಯಾಣದ ಶಕ್ತಿ ಯೋಜನೆಯಿಂದ ಮಹಿಳೆಯರು, ವಿದ್ಯಾರ್ಥಿನಿಯರಿಗೆ ತುಂಬಾ ಉಪಯೋಗವಾಗುತ್ತಿದ್ದ ಕಾರ್ಕಳ ಮಂಗಳೂರು ಬಸ್ ಸಂಚಾರದಿಂದ ಈ ಭಾಗದ ಜನರು ಇದರ ಪ್ರಯೋಜನ ಪಡೆಯುವಂತಾಗಿದೆ ಎಂದರು. ತಾಲೂಕಿನ ಗ್ಯಾರಂಟಿ ಯೋಜನೆಯ ಪಂಚ ಗ್ಯಾರಂಟಿ ಯೋಜನೆಯ ಕಚೇರಿಯ ಉದ್ಘಾಟನೆಯ ದಿನದಂದೇ ಇವತ್ತು ಆ ಯೋಜನೆಯ ಒಂದು ಯೋಜನೆ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ನಮ್ಮ ಕಾರ್ಕಳದಿಂದ ಮಂಗಳೂರಿಗೆ ಬಸ್ಸನ್ನು ಇವತ್ತು ನಾವು ಸ್ವಾಗತ ಮಾಡಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ತುಂಬ ಸಂತೋಷ ಆಗ್ತಿದೆ. ನಮ್ಮ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಹೇಳಿದ ಹಾಗೆ ಮೂಡುಬಿದ್ರೆ ಅರುಣ್ ಕುಮಾರ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಇದಕ್ಕೆ ವಿಶೇಷವಾಗಿ ಪ್ರಯತ್ನ ಪಟ್ಟು ಕಾರ್ಕಳದಿಂದ ಮೂಡುಬಿದ್ರೆಗೆ 7 ಟ್ರಿಪ್ಪು ಹೋಗುವಂಥ ಮಂಗಳೂರಿಗೆ ಹೋಗುವಂಥ ಒಂದು ಅವಕಾಶ ಮಹಿಳೆಯರಿಗಿದೆ. ಹಾಗಾಗಿ ಇದು ಉಚಿತವಾಗಿ ಹೋಗುವಂಥ ಅವಕಾಶ ಮಹಿಳೆಯರಿಗಿದೆ. ಆಗಲೇ KSRTCಯ ಅಧಿಕಾರಿ ಹೇಳಿದ ಹಾಗೆ ನಮ್ಮ ಕಾರ್ಕಳದಲ್ಲಿ ಎಷ್ಟು ಕೋಟಿ 1.2 ಕೋಟಿ ಈಗಾಗಲೇ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಕಳದ ಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ನಾನು ತುಂಬಾ ಸಂತೋಷದಿಂದ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪುರಸಭಾ ಸದಸ್ಯರಾದ ಶುಭದ್ರಾವ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಸುಬಿತ್ NR, ಪ್ರಭಾಕರ್ ಬಂಗೇರ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಂದ್ರ ದೇವಾಡಿಗ, KMF ನಿರ್ದೇಶಕರಾದ ಸುಧಾಕರ್ ಶೆಟ್ಟಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಭಾನು ಭಾಸ್ಕರ್, ಪ್ರಕಾಶ್ ಪೂಜಾರಿ, ಯೋಗೀಶ್ ಇನ್ನಾ, ಪ್ರದೀಪ್ ಬೇಲಾಡಿ, ಹೇಮಂತ್ ಆಚಾರ್ಯ, ದಿನಕರ್ ಶೆಟ್ಟಿ, ಸುರೇಶ್ ಆಚಾರ್ಯ, ರಂಜಿತ್ ಸಿಟಿ, ದಿವಾಕರ್ ಶೆಟ್ಟಿ, ರಾಮ ಶೆಟ್ಟಿ ಹಾಗೂ ಚುನಾಯಿತ ಪ್ರತಿನಿಧಿಗಳು, ಗ್ಯಾರಂಟಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಅರುಣ್ ಭಟ್, ಕಾರ್ಕಳ. ಗುಂಡ್ಲುಪೇಟೆ ತಾಲೂಕಿನ ಶಾಸಕರಾದ HM ಗಣೇಶ್ ಪ್ರಸಾದ್ ಅವರು ದಲಿತ ವಿರೋಧ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಹಾಗೂ ತಾಲೂಕಿನ ದಲಿತ ಹಿರಿಯ ಮುಖಂಡರಿಗೆ ಅಗೌರವವನ್ನು ತೋರಿದ್ದಕ್ಕೆ ಮಾಜಿ ಶಾಸಕ CS ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಗುಂಡ್ಲುಪೇಟೆ ತಾಲೂಕು ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬಿಜೆಪಿಯ ಮಾಜಿ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರಾದ CS ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ತಾಲೂಕಿನ ಶಾಸಕರಾದ HM ಗಣೇಶ್ ಪ್ರಸಾದ್ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಣೆ ಮಾಡುತ್ತಿದ್ದಾರೆ, ಅದನ್ನು ಖಂಡಿಸಿ ಮತ್ತು ದಲಿತ ಮುಖಂಡರುಗಳಿಗೆ ಅಗೌರವವನ್ನು ತೋರಿಸಿದ್ದಾರೆ. ದಲಿತರ ಜಮೀನುಗಳಲ್ಲಿ ಮನಬಂದಂತೆ ರೋಡುಗಳನ್ನು ಮಾಡಿ ಕ್ರಷರ್ಗೆ ದಾರಿ ಮಾಡುತ್ತಿದ್ದಾರೆ. ಅಲ್ಲದೆ ಚಾಮುಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಹಾಗೂ ಗಣೇಶ್ ಪ್ರಸಾದ್ ಇವರಿಬ್ಬರು ಹಿಟ್ಲರ್ ರೀತಿ ವರ್ತನೆ ಮಾಡುತ್ತಿದ್ದಾರೆ ಹಾಗೂ ತಾಲೂಕು ಕಚೇರಿಯ ಸಭಾಭವನದಲ್ಲಿ ಅಂಬೇಡ್ಕರ್ ಅವರ ಮಹಾಪರಿನಿಬ್ಬಾನ ದಿನದಂದು ಶಾಸಕರಿಗೆ ದಲಿತ ಮುಖಂಡರೊಬ್ಬರು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದೀರಿ ಏನು ಸರ್ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಶ್ನೆ ಕೇಳಿದ ವ್ಯಕ್ತಿಯನ್ನು ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಎಂದರೆ ಹಿರಿಯರಿಗೆ ಕೊಡುವ ಗೌರವ ಇದೇನಾ? ಇದು ಇವರ ಸಂಸ್ಕೃತಿಯಾಗಿದೆ ಎಂದು ಆಕ್ರೋಶಭರಿತರಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇಷ್ಟೊಂದು ಸಹಾಯಕರ ನೀವು ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ಚಲಾಯಿಸಬೇಕು. ಇಲ್ದಾರೆ ಹಿಂಗೆಲ್ಲ ನಡೀತವೆ. ಕೈ ಕಾಲು ಗೆಡಿಸಿದವರೆಲ್ಲ ಎಲ್ಲೋ ದುಡ್ಡು ಮಾಡ್ಕೊ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡೋವಂಥದ್ದು ಆಗ್ಬಿಡುತ್ತೇವೆ. ಈ ಥರದ್ದೆಲ್ಲ ಮಾತಾಡ್ತಾರೆ. ಇದು ಖಂಡನೀಯ. ಈ ಥರದ್ದು ನಡವಳಿಕೆ ಮುಂದೆ ಏನಾದ್ರು ಆದರೆ ಇದನ್ನ ವಿರೋಧ ಪಕ್ಷದವರಾಗಿ ನಾವು ಸಹಿಸ್ಕೊಳ್ಳಲ್ಲ. ದಲಿತರಿಗೆಲ್ಲ ಯಾರಿಗೂ ಆಗಬಾರ್ದು, ಈ ಥರದ್ದು ಯಾರಿಗೂ ಆಗಬಾರ್ದು. ಒಂದು ದಿನ ನಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬರಿಗೆ ಜೋರು ಮಾಡಲಿಲ್ಲಪ್ಪ ನಾವು. ಒಂದು ಸಂದರ್ಭದಲ್ಲಿ ಈ ಥರದಲ್ಲಿ ನಡ್ಕೊಳ್ಳಿಲ್ಲಪ್ಪ ನಾವು. ನಿಮ್ಗೆ ಈ ವಯಸ್ಸಿಗೆ ಇಷ್ಟೊಂದು ಹಿಂಗಾಗ್ಬಿಟ್ರೆ ಅದೇ ನಿಮಗೆ ಮದ ಏನು ಮಾಡ್ತೀರಿ? ನಿಮ್ಮ ಅಪ್ಪ ಮಾಡಿ ಕೊಟ್ಟೋಗಿರೋವಂಥ ಮದ ಹಿಂಗೆಲ್ಲ ಆಡ್ಸುತ್ತೆ. ಹಿಂಗೆಲ್ಲ ಆಡ್ಸುತ್ತೆ. ನೀವು ಇನ್ಮೇಲಾದರೂ ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲಾಂದ್ರೆ ಜನ ಬುದ್ಧಿ ಕಲಿಸ್ತಾರೆ. ನಮ್ದೇನಿಲ್ಲಪ್ಪ, ನಮಗೇನಿಲ್ಲ, ಜನ ಬುದ್ಧಿ ಕಲಿಸ್ತಾರೆ ಅಷ್ಟೇ. ನಿಮಗೆ ಈಗಾಗಲೇ ಗೊತ್ತಾಗಿದೆ. ಈಗ ದಲಿತ ವಿರೋಧಿ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಅಗತ್ಕೋಟಲ್ಲಿ ಜಾಗದಲ್ಲಿ ಕೃಷಿ ಮಾಡುವಂಥ ಸಂದರ್ಭದಲ್ಲಿ ಏನಾಯಿತು? ಅಲ್ಲ, ಅವರು ಪ್ರತಿಭಟನೆ ಮಾಡುವಂಥ ಹಕ್ಕು ಅವ್ರದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡುವಂಥ ಸನ್ನಿವೇಶದಲ್ಲಿ ಅಲ್ಲಿ ಒಬ್ಬ ಏಕಾಏಕಿ ಬಂದು ಒಂದು ಗುಂಪು ಫೋಟೋ ಹೊಡೆದಾಕತ್ತೆ ಅಂತಂದ್ರೆ ಅದಕ್ಕೆ ನೀವು ಬೆಂಬಲ ಕೊಡ್ತೀರಿ ಅಂತಂದ್ರೆ ಅರ್ಥ ಏನಂಗಾರೆ? ಬಾಬಾ ಸಾಹೇಬ್ರ ಫೋಟೋನ ಹೊಡೆದಾಕ್ತಾರೆ ಅಂತಂದ್ರೆ
ಇದಕ್ಕಿಂತ ಘೋರ ಅಪರಾಧ ಬೇಕಾ? ಇವತ್ತು FIR ಮಾಡಿದ್ದಾರೆ, ಆ ಜಾಗದ ಓನರ್ ಮೇಲೆ FIR ಆಗಿದೆ, ಒಬ್ಬ ಅಧಿಕಾರಿ ಮೇಲೆ FIR ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಗುಂಡ್ಲುಪೇಟೆ ಟೌನ್ನಿಂದ ಡಾನ್ಗಳು ಅಂತ ಹೋಗಿದಾರಲ್ಲ ಅವ್ರ ಮೇಲೆ FIR ಆಗಿದೆ. ಆದರೆ ಎಲ್ಲಿ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು? ಒಬ್ಬನ್ನ. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ GDL ಸುರೇಶ್, ಮಂಡಲದ ಅಧ್ಯಕ್ಷ C ಮಹಾದೇವ್ ಪ್ರಸಾದ್, N ಮಲ್ಲೇಶ್, ಅಗ್ತೇಗೌಡನಹಳ್ಳಿ ಬಸವರಾಜು, ಮೂಡ್ನಾಕುಡ್ ಪ್ರಕಾಶ್, ಕಬ್ಬಳ್ಳಿ ರೇವಣ್ಣ, ಮಹೇಶ್ ಕಿರಣ್ ಮಾನ್ಯ, ನವೀನ್ ಮೌರ್ಯ, HM ಪ್ರಣಯ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೆಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.